ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತು ನಿಮಗೋಸ್ಕರ ಗೋಲ್ಡ್ ಬ್ರೇಸ್ಲೆಟ್ ಕಲೆಕ್ಷನ್ನ ತೊಗೊಂಬರ್ತಾ ಇದ್ದೀನಿ. ಸೊ ಇದರಲ್ಲಿ ಜೆಂಟ್ಸ್ದು ಇದೆ, ಲೇಡೀಸ್ದು ಇದೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಇದರ ಪ್ರೈಸ್ ಎಲ್ಲ ಹೇಳ್ತಾ ಹೋಗ್ತೀನಿ, ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಹಾಗೆಯೇ ಈ ವಿಡಿಯೋದಲ್ಲಿ ನಾನೊಂದು ಸೀಕ್ರೆಟ್ ಕೆಂಪು ಗಂಟಿನ ಸೀಕ್ರೆಟ್ ಹೇಳ್ತಾ ಇದ್ದೀನಿ, ದುಡ್ಡು ಚೆನ್ನಾಗಿ ಸೇರೋದಕ್ಕೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ, ಮಿಸ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಹಾಗೆ ಸುಮ್ಮನೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ. ಬಿಕಾಸ್ ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡುವಾಗ ನೀವು ನನ್ನದು ಚಾನಲ್ನ ಸರ್ಚ್ ಮಾಡಿ ನೋಡ್ಬೋದಾಗಿದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತು ನಂದು ಹೊಸ ಚಾನಲ್ ಆಗಿರೋದ್ರಿಂದ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿದ್ರೆ ಇನ್ನೂ ಹೆಚ್ಚು ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಜೆಂಟ್ಸ್ದು ಬರುತ್ತೆ, ಲೇಡೀಸ್ ಎರಡೂ ಇದೆ. ಸೊ ಹಾಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಸೊ ಫಸ್ಟ್ ರೋನಲ್ಲಿ ಇದೆಯಲ್ಲ, ಇದು ಫಸ್ಟ್ ಲೈನಲ್ಲಿರೋದು, ಇದು ಎರಡೂ ಲೇಡೀಸ್ದು ಬರೋದು. ಸೊ ಕ್ಯಾಸ್ಟಿಂಗ್ ಡಿಸೈನ್ನಲ್ಲಿದೆ, ಬಾಂಬೆ ಕ್ಯಾಸ್ಟಿಂಗ್ ಡಿಸೈನ್ ಅಂತಾರೆ ಇದನ್ನು. ಸೊ ಇದು 7 ಗ್ರಾಮ್ಸ್, ಆ್ಯಕ್ಚುಲಿ ಇದು 5 ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಇದರಲ್ಲಿ 7 ಗ್ರಾಮ್ಸಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಇದು ಲೋಟಸ್ ಡಿಸೈನ್ ಅಂತಾರೆ, ಇದೆಲ್ಲ ಜೆಂಟ್ಸ್ ವೇರ್ದು. ಇದು 8 ಗ್ರಾಮ್ಸಲ್ಲಿ ಬರುತ್ತೆ. ಮತ್ತು ಇವಾಗ ನಾನು ತೋರಿಸ್ತಾ ಇರೋದು ದಿಲ್ಲಿ ಕಾರ್ ಬ್ರೇಸ್ಲೆಟ್ ಅಂತ, ಇದು 10 ಗ್ರಾಮ್ಸ್ನಲ್ಲಿದೆ. ಅದೆಲ್ಲ ನಿಮಗೆ 4 ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ. ಲೈಟ್ ವೇಟ್ ಬೇಕು ಅನ್ನೋರಿಗೆ ಲೈಟ್ ವೇಟಲ್ಲಿ ಸಿಗುತ್ತೆ, ಹೆವಿ ವೇಟ್ ಬೇಕು ಅನ್ನೋರಿಗೆ ಹೆವಿ ವೇಟ್ವರೆಗೂ ಇದೆ. ಆ್ಯಕ್ಚುಲಿ ಈ ಒಂದು ಇದರಲ್ಲಿ 7 ಗ್ರಾಮ್ಸಿಂದ 20 ಗ್ರಾಮ್ಸ್ವರೆಗೂ ಬರುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದು 10 ಗ್ರಾಮ್ಸ್ನಲ್ಲಿ ಬರುತ್ತೆ. ಸಿಂಗಾಪುರ್ ಡಿಸೈನ್ ಇವಾಗ ನಾನು ತೋರಿಸ್ತಾ ಇರೋದೆಲ್ಲ. ಸೊ ಈ ಒಂದು ಡಿಸೈನ್ ನಿಮಗೆ 10 ಗ್ರಾಮ್ಸಿಂದ 12 ಗ್ರಾಮ್ಸ್, 14, 16, ಇವಾಗ ನೀವು ನೋಡ್ತಾ ಇರೋದು 20 ಗ್ರಾಮ್ಸ್ನಲ್ಲಿದೆ. ಸೊ ಆ ಥರ 24 ಗ್ರಾಮ್ಸ್ ಎಲ್ಲನೂ ಕವರ್ ಆಗುತ್ತೆ ಇದರಲ್ಲಿ. ಸೊ ಯಾರಿಗಾರ ಮದುವೆಗೆ ಕೊಡಬೇಕಾದ್ರೆ ಗಂಡಿನಿಗೆ ಏನಾರ ಪರ್ಚೇಸಿಂಗ್ ಮಾಡೋದಿರುತ್ತಲ್ಲ, ಸೊ 6 ಗ್ರಾಮ್ಸಿಂದನೂ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಯಾವುದು ಕಮ್ಮಿ ಗ್ರಾಮಲ್ಲಿ ಬೇಕಾದ್ರೆ ಕಮ್ಮಿ ತೊಗೋಬೋದು, ಜಾಸ್ತಿ ಗ್ರಾಮ್ ಬೇಕಾದ್ರೂ ಜಾಸ್ತಿ ಪರ್ಚೇಸ್ ಮಾಡ್ಬೋದು. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು 20 ಗ್ರಾಮ್ಸ್ನಲ್ಲಿದೆ. ಸೊ ಸುಮ್ಮನೆ ಹಾಗೆ ಜಸ್ಟ್ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣ್ಬೋದು ಅಂತ. ಸೊ ಗೋಲ್ಡ್ ಪ್ರೈಸ್ ಎಷ್ಟು ಜಾಸ್ತಿ ಆಗ್ತಾ ಇದೆ ಅಂದರೆ ದಿನೇ ಜಾಸ್ತಿ ಆಗ್ತಾಯಿದೆ. ಇವತ್ತಿನ ಗೋಲ್ಡ್ ರೇಟ್ ಪರ್ ಗ್ರಾಮ್ 916 ಗೋಲ್ಡ್ ನಾನು ಹೇಳ್ತಾ ಇರೋದು. ಇವತ್ತಿನ ಗೋಲ್ಡ್ ರೇಟ್ 8060 ರುಪೀಸ್ ಸಮಥಿಂಗ್ ಆಗಿದೆ. ಮತ್ತು KDMದು ನಿಮಗೆ 7100 ರುಪೀಸಲ್ಲಿ ಆ ಥರ ಇದೆ. ಸೊ ಇನ್ನೂ ಅದು 9000ವರೆಗೂ ರೀಚ್ ಆಗುತ್ತೆ ಅಂತಾರೆ. ಸೊ ಹಾಗೆ ದಿನ ಗೋಲ್ಡ್ ಪ್ರೈಸ್ ಜಾಸ್ತಿ ಆಗ್ತಾನೇ ಇದೆ ಫ್ರೆಂಡ್ಸ್. ಸೊ ಈ ಒಂದು ಪ್ಯಾಟ್ರನ್ನ ದಿಲ್ಲಿ ಕಾರ್ ಡಿಸೈನ್ ಅಂತ ಹೇಳ್ತಾರೆ ಇದನ್ನು. ಇದು ಲೇಡೀಸು ಮತ್ತು ಜೆಂಟ್ಸ್ ಇಬ್ಬರೂ ವೇರ್ ಮಾಡ್ಬೋದಾಗಿದೆ. ಇದೆಲ್ಲ ನೋಡಿ 4 ಗ್ರಾಮ್ಸಲ್ಲಿ ಬರುತ್ತೆ, ಲೋಟಸ್ ಪ್ಯಾಟ್ರನ್ದದು. ಮತ್ತು ಇದು 4.25 ಗ್ರಾಮ್ ಥರ ಬರುತ್ತೆ. ಇದೆಲ್ಲ ಲೇಡೀಸು ಹಾಕೋಬೋದು, ದಿಲ್ಲಿ ಕಾರ್ ಡಿಸೈನ್ ಅದು. ಅದರಲ್ಲಿ ಜೆಂಟ್ಸ್ ಮತ್ತು ಲೇಡೀಸ್ ಎರಡೂ ವೇರ್ ಮಾಡುವಂಥ ಡಿಸೈನ್ ಅದು. ಸೊ ಇದೆಲ್ಲ 3 ಗ್ರಾಮ್, 3.5, 5 ಗ್ರಾಮ್ ಆ ಥರನೇ ಇದೆ. ಇವಾಗ ತೋರಿಸಿದ್ದು 3 ಗ್ರಾಮು, 3.5 ಗ್ರಾಮು. ಮತ್ತು ಈ ಒಂದು ಡಿಸೈನ್ ನೋಡ್ತಾ ಇದ್ದೀರಲ್ಲ, ಇದು ರಾಜ್ಕೋಟ್ ಡಿಸೈನ್ ಅಂತಾರೆ. ಇದು 4 ಗ್ರಾಮ್ಸಿಂದ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ 4.5 ಗ್ರಾಮಲ್ಲಿ ಬರುತ್ತೆ, ಟರ್ಕಿ ಡಿಸೈನ್ ಅಂತಾರೆ ಅದನ್ನು. ಮತ್ತು ಇದು 6 ಗ್ರಾಮಲ್ಲಿ ಬರುತ್ತೆ. ಇದು ಅಷ್ಟೇ, ಇದು ನಾನು ಫಸ್ಟೇ ಹೇಳಿದ್ನಲ್ಲ, ಕ್ಯಾಸ್ಟಿಂಗ್ ಡಿಸೈನ್ ಅಂತ, ಬಾಂಬೆ ಕ್ಯಾಸ್ಟಿಂಗ್ ಡಿಸೈನ್ ಅದು. ಮತ್ತು ಇದು ರಾಜ್ಕೋಟ್ ಡಿಸೈನಲ್ಲಿ 2-3 ಟೈಪ್ ಇದೆ. ಅಂದರೆ ಗುಂಡುಗಳು ಬಂದು ಚೈನ್ ಥರ ಬಂದಿರುತ್ತೆ ಆ ಪ್ಯಾಟ್ರನಲ್ಲಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಕ್ಯಾಸ್ಟಿಂಗ್ ಡಿಸೈನ್ದು ಇದು ಲೇಡೀಸ್ ಯೂಸ್ ಮಾಡುವಂತಹ ಬ್ರೇಸ್ಲೆಟ್ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಾನು ಜಸ್ಟ್ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಎಲ್ಲ ಪಿಕಾಕ್ ಥರ ಬಂದು ಒಂಥರ ಯೂನಿಕ್ ಪ್ಯಾಟ್ರನ್ ಅನ್ಬೋದು, ತುಂಬ ಫ್ಯಾನ್ಸಿ ಆಗಿದೆ ಇದು. ಸೊ ಪಾರ್ಟಿ ವೇರ್ ಆ ಥರ ಇದಕ್ಕೆಲ್ಲ ಯೂಸ್ ಮಾಡ್ಬೋದು, ಬರ್ಡೇ ಆ ಥರ ಯಾವ್ದಾರ ಫಂಕ್ಷನ್ ಇದ್ದಾಗ ಯೂಸ್ ಮಾಡ್ಬೋದು. ಸೊ ಬ್ರೇಸ್ಲೆಟ್ ಎಲ್ಲ ನಾವು ಒಂದ್ಸಲ ತೊಗೊಳೋದ್ರಿಂದ ಒಂದು ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಅದು. ಸೊ ಇದು ನೋಡಿ, ಇದು ತುಂಬ ಕ್ಯೂಟ್ ಆಗಿದೆ, ಟರ್ಕಿ ಡಿಸೈನು, ಇದು ಲೇಡೀಸ್ದು. ಇದು 4 ಗ್ರಾಮಿಂದನೇ ನಿಮ್ಗೆ ಸ್ಟಾರ್ಟ್ ಆಗುತ್ತೆ, ಫ್ಲವರ್ ಥರ ಬಂದಿರುತ್ತೆ ಅದು. ನೋಡೋಕೆ ಒಂಥರ ಹೊಸ ಟೈಪ್ ಇದೆ. ಇದು ರಾಜ್ಕೋಟ್ ಬ್ರೇಸ್ಲೆಟ್, ಒಂದು ಚೈನ್ ಥರ ಬಂದು ಗುಂಡುಗಳು ಬರುತ್ತಲ್ಲ ಆ ಥರ. ಈಗ ಸರದಲ್ಲಿ ಬರುತ್ತೆ ನೋಡಿ, ಚಿಕ್ಕ ಸರದಲ್ಲಿ ಗುಂಡುಗಳು ಆ ಥರ. ಇವಾಗ ನಾನು ನಿಮಗೆ ಸೀಕ್ರೆಟ್ ಕೆಂಪು ಗಂಟಿನ ಸೀಕ್ರೆಟ್ ತೋರಿಸ್ತೀನಿ ಅನ್ನಲ್ಲ, ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ, ಈ ಥರ ಪೂಜಾ ಸಾಮಗ್ರಿಗಳು ಸಿಗುವಂತಹ ಅಂಗಡಿಗೆ ಹೋಗಬೇಕಾಗತ್ತೆ.
ಅದು ನೀವು ಯಾವತ್ತು ಹೋಗಬೇಕು ಅಂದರೆ ಮಂಗಳವಾರ ಇಲ್ಲ ಶುಕ್ರವಾರ ಹೋಗಿ ಇಲ್ಲ ಗುರುವಾರ ಹೋಗಿ ಅಲ್ಲೇ ಹೋಗಿ ನೀವು ಪೂಜೆ ಸಾಮಾನನ್ನ ತೊಗೋಬೇಕು. ಆಮೇಲೆ ಕೆಂಪು ಬಟ್ಟೆನ ಅಲ್ಲೇ ತೊಗೋಬೇಕು, ದೇವ್ರದ್ದು ಇರೋ ಸ್ಥಾನದಲ್ಲೇ ತೊಗೋಬೇಕು, ಅದೇ ಶ್ರೇಷ್ಠ ಅದು. ಸೊ ನೋಡಿ ಎಲ್ಲ ಹವಳಗಳದ್ದು ಎಲ್ಲ ಥರ ರುದ್ರಾಕ್ಷಿ ಮಾಲ ಆ ಥರ ಎಲ್ಲ ಹಾಕಿದ್ದಾರೆ. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಕೆಂಪುದು ತೊಗೊಂಬಂದಿದ್ದೀನಿ ಬಟ್ಟೆ. ನಾನಿವಾಗ ತೋರಿಸ್ತಾ ಇದ್ದೀನಿ ಏನೇನಿರುತ್ತೆ ಅದರಲ್ಲಿ ಅಂತ. ಸೊ ಇದು ಲಾವಂಚ ಬೇರು ಅಂತಾರೆ ಫ್ರೆಂಡ್ಸ್. ಸೊ ನಾನು ಲಾವಂಚ ಬೇರನ್ನ ತೊಗೊಂಬಂದಿದ್ದೀನಿ. ಸೊ ನೋಡಿ ನಾರ್ ಥರ ಇರುತ್ತೆ ಅದೊಂಥರ. ಮತ್ತು ಇವಾಗ ತೋರಿಸ್ತಾ ಇರೋದು ಕವಡೆ ಇದ್ದೋದು 6 ಕವಡೆನ ತೊಗೊಂಬಂದಿದ್ದೀನಿ. ಎಲ್ಲನೂ 6 6 6 6 ನೀವು ತರಬೇಕು. ಬಿಕಾಸ್ 6 ಅನ್ನೋದು ಶುಕ್ರ, ನಮಗೆ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಮತ್ತು ಇದು ಕಮಲದ ಬೀಜ, ಇದೂ 6 ನಂಬರಲ್ಲಿ ತರಬೇಕು. ಮತ್ತು ಇದು ಗೋಮತಿ ಚಕ್ರ ಅಂತಾರೆ. ಇದೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟ ವಸ್ತುಗಳು, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಗೋಮತಿ ಚಕ್ರನೂ 6 ನಂಬರಲ್ಲಿ ತರಬೇಕು. ಮತ್ತು ಇದು ಗುಲಗಂಜಿ ಅಂತಾರೆ, ಒಂಥರ ಕೆಂಪು ಥರ ಮಣಿ ಥರ ಬಂದು ಇದು ಬ್ಲ್ಯಾಕ್ ಡಾಟ್ ಬಂದಿರುತ್ತೆ ಒಂಥರ. ಇದೆಲ್ಲ ಮರದಲ್ಲಿ ಬೆಳೆಯುವಂತಹ ಇದು ಗುಲಗಂಜಿ. ತುಂಬ ತುಂಬ ಪವರ್ಫುಲ್ ಇದು. ಆ್ಯಕ್ಚುಲಿ ಮನಿ ನಮ್ಗೆ ಅಟ್ರ್ಯಾಕ್ಟ್ ಆಗೋಕ್ಕೆ ತುಂಬ ಪವರ್ಫುಲ್ ಆಗಿರೋ ಇದು. ಸೊ ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸೊ ನಾವು ಆ ಥರ ಕೆಂಪು ಬಟ್ಟೆ ತೊಗೋತೀವಲ್ಲ, ಅದರಲ್ಲಿ ಫಸ್ಟ್ ನಾನು ಗುಲಗಂಜಿ ಹಾಕ್ತಾಯಿದ್ದೀನಿ. ಅದಾದಮೇಲೆ 6 ನಂಬರ್ ಗುಲಗಂಜಿ ಹಾಕ್ತೆ, ಮತ್ತು 6 ಕವಡೆನ ಹಾಕ್ತಾಯಿದ್ದೀನಿ, ಮತ್ತು 6 ಗೋಮತಿ ಚಕ್ರನ ಇವಾಗ ಹಾಕ್ತಾಯಿದ್ದೀನಿ. ಮತ್ತು ಕಮಲದ ಬೀಜ ಅಂತ ಹೇಳಿದ್ನಲ್ಲ, ಕಪ್ಪು ಕಲರ್ ಇರುತ್ತೆ, ಅದು ಒಂದು 6 ಹಾಕಬೇಕು. ಆಮೇಲೆ ಲಾವಂಚ ಬೇರೆ ಎಷ್ಟು ಬೇಕಾರೆ ಒಂದು ಸ್ವಲ್ಪ, ಒಂದು 10 ರೂಪಾಯಿಗೆ ತೊಗೊಂಬನ್ನಿ. ನಾನು 10 ರೂಪಾಯಿಗೆ ತಂದಿರೋದು, ಅದನ್ನು ಅಲ್ಲಿ ಇಡ್ತಾಯಿದ್ದೀನಿ. ಆಮೇಲೆ 6 ಕಾಸು 6 ರೂಪಾಯಿದು ಇಡಬೇಕು, 1 ರೂಪಾಯಿದೆ. ಸೊ ನಾವೇನು ಮಾಡಬೇಕು, ವೆಂಕಟೇಶ್ವರ ನಮ್ಮ ಮನೆ ದೇವ್ರನ್ನ ಪೂಜೆ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಬೇಡ್ಕೋಬೇಕು, ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ ಆಗ್ಲಪ್ಪ ಅಂತ. ಸೊ ನಿಮ್ಮ ಮನೆ ದೇವ್ರು ಯಾವ ದೇವರು ಇದ್ದಾರೋ ಆ ದೇವ್ರನ್ನ ನೀವು ಬೇಡ್ಕೋಬೋದು. ನಮ್ಮ ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ ಆಗಿರೋದ್ರಿಂದ ನಾನು ಲಕ್ಷ್ಮೀ ವೆಂಕಟೇಶ್ವರ ದೇವ್ರನ್ನ ಬೇಡ್ಕೊಂಡೆ. ಈ ಥರ ಗಂಟಾಗುತ್ತೆ ನೋಡಿ, ಅದೆಲ್ಲ ಸೇರಿಸಿ 4 ಮೂಲೆಯಲ್ಲೂ ನಾವು ಈ ಥರ ಗಂಟನ್ನು ಮಾಡಬೇಕು. ಆ ಕಡೆಯಿಂದ ಈ ಕಡೆ ಒಂದು ಗಂಟು ಹಾಕಬೇಕು, ಆ ಕಡೆಯಿಂದ ಈ ಕಡೆ, ಒಟ್ಟು ಟೋಟಲ್ 4 ಇದು. ನಿಮ್ಮಿಷ್ಟ, ನೀವು ಯಾವ ಥರ ಬೇಕಾದ್ರೆ ನಾಟ್ ಹಾಕ್ಬೋದು. ಸೊ ಒಟ್ಟಿನಲ್ಲಿ ಒಂದು ಗಂಟು ಥರ ರೆಡಿ ಮಾಡ್ಕೊಳ್ಳಿ ಅದನ್ನು. ಇದು ಯಾವತ್ತು ಮಾಡಬೇಕು ಅಂದರೆ ಮಂಗಳವಾರ ಶುಕ್ರವಾರ ಗುರುವಾರ ಆ 3 ದಿನದಲ್ಲಿ ಯಾವ ಥರ ಮಾಡ್ಕೊಳ್ಳಿ. ಬೆಳಗ್ಗೆ ಹೋಗಿ ತೊಗೊಂಬನ್ನಿ, ಸಾಯಂಕಾಲ ಇಡಬೇಕು ಬೀರುಲ್ಲಿ. ಸೊ ಆ ಥರ ನೋಡಿ, ಲಕ್ಷ್ಮೀ ವೆಂಕಟೇಶ್ವರ ನಮ್ಮ ಮನೆ ದೇವರಾಗಿರೋದ್ರಿಂದ ನಾನು ಈ ಥರ ದೇವ್ರನ್ನ ಬೇಡ್ಕೊಂಡು ಫಸ್ಟು ದೇವ್ರನ್ನ ಪೂಜೆ ಮಾಡಬೇಕು. ಸಾಯಂಕಾಲ ಟೈಮಲ್ಲಿ ನೀವು ಬೀರು ಒಳಗಿಡಬೇಕು. ಬೆಳಗ್ಗೆ ಹೋಗಿ ತರಬೇಕು, ಸಾಯಂಕಾಲ ದೇವ್ರನ್ನ ಪೂಜೆ ಮಾಡಿಬಿಟ್ಟು ಅದಾದಮೇಲೆ ಬೀರುನಲ್ಲಿ ಇಡಬೇಕು. ಎಷ್ಟು ಇಂಪ್ರೂವ್ ಆಗುತ್ತೆ ಅಂದರೆ ಮನೆಯಲ್ಲಿ ಈ ಥರ ಮಾಡೋದ್ರಿಂದ ತುಂಬ ನಿಮಗೆ ದುಡ್ಡು ಕಾಸು ಸೇರ್ತಾ ಇರುತ್ತೆ. ಬಿಕಾಸ್ 6 ಅನ್ನೋದು ಲಕ್ಷ್ಮೀ ಸಂಕೇತ, ಅದು ಲಕ್ಷ್ಮಿ ವೀನಸ್ ಅಂದರೆ ಶುಕ್ರ ದೆಸೆ ಇದ್ದರೆ ಮಾತ್ರ ನಮ್ಮ ಮನೆಯಲ್ಲಿ ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಸೇರೋದು. ಚಿನ್ನ ಮತ್ತು ದುಡ್ಡು ಕಾಸು ಎಲ್ಲ ಬರಬೇಕು ಅಂದರೆ ಅದೇನೇ ಇಂಪಾರ್ಟೆಂಟು. ಸೊ ನಾವು ಆ ಥರ ಎಲ್ಲ ಒಂದು ಗಂಟಲ್ಲಿ ಹಾಕಿ ಅದರಲ್ಲಿ ಇಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಸೊ ಯಾವಾಗಲೂ ನಿಮಗೆ ಅದು ದುಡ್ಡು ಸೇರ್ತಾ ಇರುತ್ತೆ. ಬೀರೂನಲ್ಲಿ ನೀವು ಒಂದು ಸ್ವಲ್ಪ ದುಡ್ಡು ಇಟ್ರೂ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಹತ್ರ ಅಕಸ್ಮಾತ್ ಬೀರು ಇಲ್ಲ, ನಿಮ್ಮ ಮನೇಲಿ ಅಲ್ಮೇರಾ ಇಲ್ಲ ಅಂದರೆ ಈ ಥರ ವಾರ್ಡ್ರೋಬ್ಸ್ ಎಲ್ಲರ ಮನೇಲೂ ಇವಾಗ ಅಪಾರ್ಟ್ಮೆಂಟಲ್ಲಿ ಎಲ್ಲ ಕಡೆ ಇಟ್ಟಿರ್ತಾರಲ್ವ. ಸೊ ಈ ಥರ ಬೀರು ಇದ್ದರೆ ಬೀರುನಲ್ಲಿ ಇಡಿ, ಅಲ್ಮೇರಾದಲ್ಲಿ ಇಲ್ಲಾಂದರೆ ಈ ಥರ ವಾರ್ಡ್ರೋಬ್ನಲ್ಲಿ ಹಾಕ್ಬೋದು. ಸೊ ವಾರ್ಡ್ರೋಬ್ನಲ್ಲಿ ಸೆಂಟರ್ದು ನಿಮ್ದು ಏನು ನೀವು ದುಡ್ಡು ಇಡೋ ಪರ್ಸು ಏನಾರ ಇರುತ್ತಲ್ಲ, ಸೊ ನಿಮ್ದು ಏನಾರ ಜ್ಯುವೆಲ್ರಿ ಇಟ್ಟಿರೋ ಬಾಕ್ಸು ಆ ಥರ ಅದರಲ್ಲಿ ಇಟ್ಬಿಟ್ಟು ಸುಮ್ಮನೆ ಒಂದು ಸಲ ಇಟ್ಟು ಬಿಟ್ಬಿಡೋದು. ಅದನ್ನೇನು ಪದೇ ಹೋಗಿ ತೆಗೆಯೋದು ಆ ಥರ ಏನೂ ಮಾಡಬೇಡಿ. ಒಂದು ಸಲ ಇಟ್ಟರೆ ಅಷ್ಟೇ, ಅದು ಅಲ್ಲೇ ಇರಬೇಕು, ಅದು ಆ ಥರ ಮಾಡಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಇದು ನಂದು ಹೊಸ ಚಾನಲ್ ಆಗಿರೋದ್ರಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಒಳ್ಳೆ ವಿಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ. ಅಂದರೆ ಜ್ಯುವೆಲ್ರಿ ವ್ಲಾಗ್ ಜೊತೆ ಈ ಥರ ಟಿಪ್ಸ್ನೂ ಹೇಳ್ತಾ ಇದ್ದೀನಲ್ವ. ಸೊ ಪ್ಲೀಸ್ ನನ್ನ ಚಾನಲ್ನ ಎಂಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.